ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಎಲ್ರಿಗೂ ನಮಸ್ಕಾರ. ಮಾಘ ಶುಕ್ಲ ದ್ವಿತೀಯ ದಿವಸ ಶ್ಯಾಮಲಾ ನವರಾತ್ರಿಯ 2ನೇ ದಿನ ತಾರಾದೇವಿಯ ಆರಾಧನೆಯನ್ನು ಮಾಡಲಾಗುತ್ತೆ. ಈ ಗುಪ್ತ ನವರಾತ್ರಿ ಗುಪ್ತವಾಗಿ ಮಾಡಿಕೊಳ್ತಕ್ಕಂತಹ ಸಾಧನೆಯನ್ನು ಮಾಡಿಕೊಳ್ತಕ್ಕಂತಹ ದಿವಸಗಳಾಗಿವೆ. ಇದನ್ನು ಶ್ಯಾಮಲಾ ನವರಾತ್ರಿ ಅಂತಲೂ ಕರೀತಾರೆ. ಈ ನವರಾತ್ರಿ 2ನೇ ದಿವಸ ದಶಮಹಾವಿದ್ಯೆಯ 2ನೇ ದೇವಿಯಾದ ತಾರಾದೇವಿಯನ್ನು ಆರಾಧನೆ ಮಾಡ್ತೀವಿ. ಮಹಾವಿದ್ಯಾ ಸಂಪ್ರದಾಯದಲ್ಲಿ ಕಾಳಿಯನ್ನು ಅನುಸರಿಸುವವಳು ತಾರಾ. ಮಾರ್ಗದರ್ಶಿ ಬುದ್ಧಿವಂತಿಕೆಯ ದೇವತೆಯವಳು. ಕತ್ತಲೆಯ ಮೂಲಕ ಮಾರ್ಗವನ್ನು ಬೆಳಗಿಸ್ತಕ್ಕಂಥವಳು. ಕಾಳಿ ಅಹಂಕಾರವನ್ನು ಕರಗಿಸ್ತಕ್ಕಂತಹ ಭಯಾನಕ ಶೂನ್ಯವನ್ನು ಪ್ರತಿನಿಧಿಸಿದರೆ, ತಾರಾ ಆತ್ಮವು ಅದನ್ನು ಸುರಕ್ಷಿತವಾಗಿ ದಾಟಲು ಸಹಾಯ ಮಾಡತಕ್ಕಂತಹ ಕರುಣಾಳು ಶಕ್ತಿಯವಳು. ಅವಳ ಹೆಸರಿನ ಅರ್ಥವೇ ರಕ್ಷಕಿ ಅಂತ. ಅವಳು ಉಗ್ರಳಾಗಿದ್ದರೂ ಮಾತೃತ್ವ ಎರಡೂ ಕೂಡ ಅವಳ ಒಂದು ಸ್ವಭಾವವಾಗಿದೆ. ಹೇಗಿದ್ದಾಳಪ್ಪ ತಾರಾದೇವಿ ಅಂತಂದರೆ, ಕಡು ನೀಲಿ ಅಥವಾ ಹಸಿರು ಮೈಬಣ್ಣ, ಬುದ್ಧಿವಂತಿಕೆ ಮತ್ತು ಮಿತಿಯಿಲ್ಲದ ಜಾಗದ ಸಾಗರವನ್ನು ಪ್ರತಿಫಲಿಸುತ್ತದೆ. ಇನ್ನು ಜಡತ್ವ ಮತ್ತು ಅಜ್ಞಾನದ ಮೇಲಿನ ಶ್ರೇಷ್ಠತೆಯನ್ನು ಸಂಕೇತಿಸ್ತಕ್ಕಂತಹ ಶವದ ಮೇಲೆ ನಿಂತಿರ್ತಕ್ಕಂಥವಳು. ಕಾಳಿಯ ರೀತಿಯೇ ಹುಲಿ ಚರ್ಮವನ್ನು ಧರಿಸಿ ಸರ್ಪಗಳಿಂದ ಅಲಂಕರಿಸಲ್ಪಟ್ಟ ಮತ್ತು ತಲೆಬುರುಡೆಗಳ ಹಾರವನ್ನು ಧರಿಸಿದರೂ ಕೂಡ ಅವಳ ಮುಖಭಾವ ಶಾಂತವಾಗಿದೆ. 4 ಕೈಗಳಲ್ಲಿ ಕೃಪಣ, ಕಮಲ, ಕಠಾರಿ, ಕಪಾಲವನ್ನು ಹಿಡಿದಿದ್ದಾಳೆ. ಅವಳಿಗೆ 3 ಕಣ್ಣು, ಅದರಲ್ಲಿ ಕರುಣೆ, ಜ್ಞಾನ ಮತ್ತು ಭೂತ, ವರ್ತಮಾನ, ಭವಿಷ್ಯದ ಅರಿವನ್ನು ಅದು ಹೊರಸೂಸ್ತಕ್ಕಂಥದ್ದು. ಹೇಗಾಯ್ತಪ್ಪ ತಾರಾಳ ಆವಿರ್ಭಾವ ಅಂತಂದರೆ, ಸಮುದ್ರ ಮಥನದ ಸಮಯದಲ್ಲಿ ದೇವತೆಗಳು ಮತ್ತು ಅಸುರರು ಹಾಲಾಹಲದ ವಿಷ ಬಂತಲ್ವ, ಅದನ್ನು ಅವ್ರನ್ನ ರಕ್ಷಿಸೋಕ್ಕೋಸ್ಕರ ಈಶ್ವರ ಅದನ್ನು ಕುಡಿತಾನೆ. ಅದೆಲ್ಲ ನಿಮಗೆ ಗೊತ್ತಿರೋ ಕತೆ. ಅದು ಅವನ ಗಂಟಲನ್ನು ಸುಡಲಿಕ್ಕೆ ಪ್ರಾರಂಭಿಸಿದಾಗ ತಾರಾ ಕಾಣಿಸ್ಕೋತಾಳೆ. ಆಗ ತಾರಾಳ ಉದ್ಭವ ಆಗೋದು. ಶಿವನನ್ನು ತನ್ನ ಮಡಿಲಿನಲ್ಲಿ ಕೂರಿಸ್ಕೊಂಡು ತನ್ನ ತಂಪಾದ ಕರುಣೆಯಿಂದ ಅವನನ್ನು ಸಮಾಧಾನಪಡಿಸಿದ್ಲು ಮತ್ತು ಅವನನ್ನು ರಕ್ಷಿಸಿದ್ಲು ಅಂತಕ್ಕಂಥದ್ದು ನಮಗೆ ಪುರಾಣಗಳಲ್ಲಿ ಕಂಡುಬರುತ್ತೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಾರಾನನ್ನು ಗುರುಗ್ರಹದೊಂದಿಗೆ ಸಂಬಂಧವನ್ನು ಹೊಂದಿದೆ ಅಂತ ಹೇಳ್ತಾರೆ. ಯಾಕೆಂದರೆ ಗುರು ಕೂಡ ಬುದ್ಧಿವಂತಿಕೆ ಮತ್ತು ವಿಸ್ತರಣೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ನೀಡುವಂತೆ ತಾರಾ ಅನ್ವೇಷಕರನ್ನು ಗೊಂದಲದಿಂದ ಸ್ಪಷ್ಟತೆಯ ಕಡೆಗೆ ಕರೆದೊಯ್ತಾಳೆ. ಅವಳನ್ನ ಆರಾಧನೆ ಮಾಡಿದ್ರೆ ಗುರುದೋಷವೆಲ್ಲ ಪರಿಹಾರವಾಗುತ್ತೆ, ಮಾನಸಿಕ ಅಡೆತಡೆಗಳೆಲ್ಲ ತೆಗೆದುಹಾಕப்படுತ್ತೆ, ಆಮೇಲೆ ಬುದ್ಧಿವಂತಿಕೆಯನ್ನು ಹೆಚ್ಚಿಸುತ್ತೆ, ಮತ್ತು ಬಿಕ್ಕಟ್ಟಿನ ಸಂದರ್ಭದಲ್ಲಿ ನಿರ್ಭಯತೆಯನ್ನು ಉಂಟು ಮಾಡ್ತಕ್ಕಂಥದ್ದು, ಮಾತು ಮತ್ತು ಮಂತ್ರದ ಮೇಲಿನ ಪಾಂಡಿತ್ಯ, ಪವಿತ್ರ ಶಬ್ದದ ಶಕ್ತಿಯ ಮೂಲಕ ಮುಕ್ತಿ ಸಿಗುತ್ತೆ, ಆಮೇಲೆ ಅಪಘಾತಗಳು, ಹಠಾತ್ ಸಾವು, ಇದರ ಗೊಂದಲಗಳಿಂದ ರಕ್ಷಣೆ ಉಂಟಾಗ್ತಕ್ಕಂಥದ್ದು. ಇನ್ನು ಗ್ರಹಣಗಳ ಸಮಯದಲ್ಲಿ ಈ ತಾಯಿಯ ಒಂದು ಮಂತ್ರಪ್ರಣೆಯಿಂದ ವಾಕ್ ಶುದ್ಧಿಯಾಗತ್ತೆ. ತಾಂತ್ರಿಕ ಮಾರ್ಗದಲ್ಲಿ ನಡೀತಕ್ಕಂಥವ್ರಿಗೆ ಅವಳ ಶಕ್ತಿಯ ವಿಶೇಷವಾಗಿ ಈ ಸಮಯದಲ್ಲಿ ಮಾಡೋದ್ರಿಂದ ಅವ್ರಿಗೆ ಸಿಗ್ತಕ್ಕಂಥದ್ದು ಪ್ರಬಲವಾಗಿರುತ್ತೆ ಈ ಸಮಯದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಕಾಳಿಯ ಸತ್ಯದ ಆಘಾತದ ನಂತರ ಸಾಧಕನಿಗೆ ಬಿರುಗಾಳಿಯನ್ನು ದಾಟಲು ಮಾರ್ಗದರ್ಶಕ, ಗುರು, ದೋಣಿ ಬೇಕು ಅನ್ನೋ ಕಾರಣಕ್ಕೆ ತಾರಾ 2ನೇ ಸ್ಥಾನದಲ್ಲಿದ್ದಾರೆ. ಭಯಪಡಬೇಡ, ನಾನು ನಿನ್ನನ್ನು ಹೊತ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಮಾತನ್ನು ಹೇಳ್ತಕ್ಕಂತಹ ಸೌಮ್ಯವಾದರೂ ಉಗ್ರ ಬುದ್ಧಿವಂತಿಕೆ ತಾರಾಳದು. ನಾನು ಮೊದಲೇ ಕಾಳಿಗೆ ಹೇಳಿದ್ದೆ, ನಾನು ವಿಷ್ಣುವಿನ ಕೃಷ್ಣನ ಅವತಾರಕ್ಕೆ ಹೋಲಿಸಿದ್ದಾರೆ ಅಂತ. ಈಗ ತಾರಾಳನ್ನು ವಿಷ್ಣುವಿನ ಮತ್ಸ್ಯಾವತಾರಕ್ಕೆ ಹೋಲಿಸಲಾಗುತ್ತೆ. ಈಗ ನಾನು ತಾರಾಳ ಅಷ್ಟೋತ್ತರವನ್ನು ಹೇಳ್ತೇನೆ. ಅಥ ಶ್ರೀ
ताराशतनामस्तोत्रम्। श्रीशिव उवाच तारिणी तरला तन्वी तारा तरुणवल्लरी तारारूपा तरी श्यामा तनुक्षीणपयोधरा तुरीया तरला तीव्रगमना नीलवाहिनी उग्रतारा जया चण्डी श्रीमदेकजटाशिरा तरुणी शाम्भवी छिन्नछाला सुभद्रदायिनी उग्रा उग्रप्रभा नीला कृष्णा नीला सरस्वती द्वितीया शोभना नित्या नवीना नित्यभीषणा चण्डिका विजयाराध्या देवी गगनवाहिनी अट्टहासा कराळास्या चलास्याधीशपूजिता सगुणा सगुणाराध्या हरिद्रान्तिप्रपूजिता रक्तप्रिया च रक्षाक्षी रुधिरास्या विभूषिता बलिप्रिया बलिरता दुर्गा बलवती बला भक्तप्रिया बलवती बलशिता प्रपूजिता अर्धकेशेश्वरी केशा केशवास्रग्विभूषिता पद्ममाला च पद्माक्षी कामाख्या गिरिनन्दिनी दक्षिणा भैरवदक्षा च दक्षिणा दक्षिणे रता वज्रपुष्पप्रिया रक्ता प्रिया कुसुमभूषिता माहेश्वरी महादेवा प्रिया पन्नगभूषिता इडा च पिङ्गळा चैव सुषुम्ना प्राणरूपिणी गान्धारी पञ्चमी पञ्चाननादिपरिपूजिता तथ्यविद्या तथ्यरूपा तथ्यपूर्गामसारिणी तत्त्वरूपा तत्त्वप्रिया तत्त्वज्ञानात्मिका नघा ताण्डवाचारसन्तुष्टा ताण्डवप्रियकारिणी तालनादकथा क्रूरा तार्पिणी तरणी प्रभा त्रवायुक्ता त्रवामुक्ता तद्वितां तृप्तिकारिणी तारुण्यभावसन्तुष्टा शक्तिर्भक्तानुरागिणी शिवासक्ता शिवसती शिवभक्तिपरायणा बलभद्रप्रेमरता बलभुग्बलिकल्पिनी रामप्रिया रामशक्ति रामरूपानकारिणी इत्येतत्कथितं देवी रहस्यं परमाद्भुतम् इति श्री स्वर्णमाला तंत्रे श्री ताराशतनामस्तोत्रं संपूर्णम्। श्री जगदंबार्पणमस्तु।